ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ಯಾವುದು ಕೂಡ ಅತಿಯಾಗಬಾರ್ದು. ಸುಖದ ಸಮಯದಲ್ಲಿ ಅತಿಯಾಗಿ ಹಿಗ್ಗೋದಾಗ್ಲಿ, ದುಃಖದ ಸಮಯದಲ್ಲಿ ಅತಿಯಾಗಿ ಕುಗ್ಗೋದಾಗ್ಲಿ ಮಾಡಬಾರ್ದು. ನಮ್ಮ ಮನಸ್ಸಿನ ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋದನ್ನ DVG ಅವರು ಈ ಕಗ್ಗದಲ್ಲಿ ನಮಗೆ ಮನಮುಟ್ಟುವಂತೆ ಹೇಳಿದ್ದಾರೆ. ಮೊದಲನೇ ಸಾಲಿನ ಅರ್ಥ ನೋಡೋಣ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಸ್ಮಿತ ಅಂದ್ರೆ ನಗು ಅಂತ, ವದನ ಅಂದ್ರೆ ಮುಖ. ಅಂದ್ರೆ ನಮ್ಮ ಮುಖದಲ್ಲಿ ಯಾವಾಗ್ಲೂ ಮಂದಹಾಸ ಇರಬೇಕು. ಹಾಗಂತ ಬೇರೆಯವ್ರಿಗೆ ಕೇಳೋ ರೀತಿಯಲ್ಲಿ ಅಟ್ಟಹಾಸದಿಂದ ಅಹಂಕಾರದಿಂದ ನಗೋದು ಕೂಡ ಬೇಡ. ಕೆಲವ್ರು ನಾವು ನೋಡಿದ್ರೆ ಯಾವಾಗ್ಲೂ ಮುಖ ಗಂಟು ಹಾಕೊಂಡೇ ಇರ್ತಾರೆ, ನಗೋದ್ ಬರೋದೇ ಇಲ್ವೇನೋ ಅನ್ನೋ ರೀತಿಲಿ ಇರ್ತಾರೆ. ಆದ್ರೆ ಯಾವಾಗ್ಲೂ ಹಾಗಿರ್ಬಾರ್ದು. ಯಾಕೆಂದ್ರೆ ನಮ್ಮ ಮುಖದಲ್ಲಿ ನಗು ಇದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲೂ ಕೂಡ ಸಂತೋಷ ತುಂಬಿರುತ್ತೆ. ಇನ್ನು ಎರಡನೇ ಸಾಲು ನೋಡೋದಾದ್ರೆ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ಹಿತ ಅಂತಂದ್ರೆ ಇಷ್ಟ ಆಗೋದು ಅಂತ. ನಮ್ಮ ಮಾತು ಇನ್ನೊಬ್ರು ಕೇಳ್ದವರಿಗೆ ಇಷ್ಟ ಆಗ್ಬೇಕು, ಇಷ್ಟ ಆಗೋ ರೀತಿಲಿ ನಾವು ಮಾತಾಡ್ಬೇಕು ಅಂತ. ವಚನ ಅಂದ್ರೆ ಮಾತು, ಅಂದ್ರೆ ನಮ್ಮ ಮಾತು ಕೇಳುಗರಿಗೆ ಹಿತವಾಗಿರ್ಬೇಕು. ಮತ್ತೆ ಋತ ಅಂದ್ರೆ ಸತ್ಯ, ಸತ್ಯವನ್ನ ಯಾವತ್ತೂ ಕೂಡ ಬಿಡಬಾರ್ದು. ಹೀಗೆ ನಮ್ಮ ಮಾತು ಹಿತವಾಗಿ ಮಿತವಾಗಿ ಇದ್ರೆ ಕೇಳುಗರಿಗೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಅದೇ ರೀತಿ ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಮಾತಿನ ಮಹತ್ವವನ್ನ ಅದ್ಭುತವಾಗಿ ಹೇಳಿದ್ದಾರೆ. ಯಾವ್ದಪ್ಪ ಅಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಎಷ್ಟು ಸೊಗಸಾಗಿ ಹೇಳಿದಾರಲ್ವಾ. ಅಂದ್ರೆ ನಮ್ಮ ಮಾತನ್ನ ದೇವ್ರೇ ಮೆಚ್ಚಬೇಕು, ಆ ರೀತಿಯಾಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನ ಮುಂದಿನ ಸಾಲುಗಳು, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಪ್ರತಿಯೊಬ್ಬರ ಮನಸ್ಸು ಕೂಡ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದ್ಸಾರಿ ತುಂಬಾ ಖುಷಿಯಲ್ಲಿರುತ್ತೆ, ಕೆಲವೊಂದ್ಸಾರಿ ತುಂಬಾ ದುಃಖದಲ್ಲಿರುತ್ತೆ. ಹೀಗೆ ಖುಷಿಯಲ್ಲಿದ್ದಾಗ, ಸುಖದಲ್ಲಿದ್ದಾಗ ನಾವು ತುಂಬಾ ಹಿಗ್ಗೋದಾಗ್ಲಿ ಅಥವಾ ದುಃಖದಲ್ಲಿದ್ದಾಗ ತುಂಬಾ ಕುಗ್ಗೋದಾಗ್ಲಿ ಮಾಡಬಾರ್ದು. ಯಾಕೆ ಅಂತಂದ್ರೆ, ತುಂಬಾ ಸುಖದಲ್ಲಿದ್ದಾಗ ನಮಗೆ ಅಹಂಕಾರ ಬರ್ಬೋದು ಅಥವಾ ಅಹಂಕಾರ ಹೆಚ್ಚಾಗ್ಬೋದು. ಅದೇ ರೀತಿ ತುಂಬಾ ದುಃಖದಲ್ಲಿದ್ದಾಗ ಜೀವನದಲ್ಲಿ ತಿರಸ್ಕಾರ ಕೂಡ ಬರ್ಬೋದು. ಇವೆರಡೂ ಕೂಡ ನಮಗೆ ಜೀವನಕ್ಕೆ ಒಳ್ಳೇದಲ್ಲ. ಅವೆರಡೂ ಕೂಡ ಜೀವನದಲ್ಲಿ ಸಹಿಸಲಾಗದಂತ ನೋವನ್ನ ಕೊಡ್ತವೆ. ಹಾಗಾಗಿ DVG ಅವರು ಎಂತಹ ಸಂದರ್ಭ ಬರ್ಲಿ ನಾವು ಒಂದೇ ರೀತಿ ಮುಕ್ತ ಜೀವಿಯಾಗಿರ್ಬೇಕು. ನಮ್ಮ ಮನಸ್ಸಿನ ಭಾವನೆಯನ್ನ ಅತಿಯಾಗಿಟ್ಕೊಳ್ದೆ ಮಿತಿಯಲ್ಲಿಡ್ಬೇಕು. ಆಗ ನಮ್ಮ ಜೀವನದಲ್ಲಿ ಸುಖ, ನೆಮ್ಮದಿ, ಸಂತೋಷ ಸಿಗುತ್ತೆ ಅನ್ನೋದನ್ನ ತುಂಬಾ ಸರಳವಾಗಿ ತಮ್ಮ ಒಂದು ಕಗ್ಗದ ಮೂಲಕ ನಮಗೆಲ್ಲ ವಿವರಿಸಿದ್ದಾರೆ. ಈ ಕಗ್ಗ ನಿಮಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.